ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಸಪ್ತಮಿ. ಇವತ್ತಿನ ನಕ್ಷತ್ರ ಮೃಗಶಿರ ನಕ್ಷತ್ರ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಸ್ನೇಹಿತರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಮತ್ತಷ್ಟು ದುಪ್ಪಟ್ಟು ಆಗಿ ಕೆಲವೊಂದಷ್ಟು ಅನಗತ್ಯ ವಿಚಾರಗಳ ಸಮಸ್ಯೆಗಳಿಗೆ ನೀವು ಸಿಲುಕೊಳ್ಳುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಅನಿರೀಕ್ಷಿತವಾದ ತೊಂದರೆಗಳು, ತಾಪತ್ರಯಗಳು, ಮಾನಸಿಕವಾಗಿ ಅಸ್ವಸ್ಥತೆ ಉಂಟಾಗುವ ಸೂಚನೆಗಳು ಕೂಡ ಇವತ್ತು ಯಥೇಚ್ಛವಾಗಿ ಕಂಡುಬರುತ್ತೆ. ಹಾಗಾಗಿ ಯಾವುದನ್ನು ಉಲ್ಬಣ ಮಾಡಿಕೊಳ್ಳದನಿರುವಂಥದ್ದು ಒಳಿತು. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5. ಶುಭವರ್ಣ ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಮಾರ್ಗದರ್ಶನ ಅತ್ಯಗತ್ಯವಾಗಿ. ಯಾವುದೇ ವ್ಯವಹಾರಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಹೋಗೋದು ಉತ್ತಮ ಲಾಭದಾಯಕವಾಗಿರುತ್ತೆ. ಜೊತೆಗೆ ವ್ಯವಹಾರ ಯಾರು ನೂತನವಾಗಿ ಮಾಡುವಂಥವರಿಗೆ ಶುಭ ಕಾಲವಾಗಿರುತ್ತೆ. ಕಬ್ಬಿಣದ ವಾಹನಗಳ ಬಿಡಿ ಭಾಗಗಳು ಮಾರಾಟಗಾರರಿಗೆ ಧನಲಾಭವೂ ಕೂಡ ಇವತ್ತಿನ ವಿಶೇಷ ದಿನವಾಗಿರುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6. ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೌಟುಂಬಿಕ ವಿವಾದಗಳು ಬಗೆಹರಿಯಲಿದ್ದು ಕೆಲಸ ಕಾರ್ಯಗಳಲ್ಲಿ ಉತ್ತಮ ಬದಲಾವಣೆಗಳು ಸಹ ನೋಡಬಹುದು. ಜೊತೆಗೆ ಸರ್ಕಾರಿ ಉದ್ಯೋಗಿಗಳಿಗೆ ಐಚ್ಛಿಕ ವರ್ಗಾವಣೆ, ನೀವು ಅನ್ಕೊಂಡೇ ಇರೋದಿಲ್ಲ ವರ್ಗಾವಣೆ ಆಗುವಂಥ ಸಂದರ್ಭಗಳು ಇವತ್ತಿನ ದಿವಸದಲ್ಲಿ ಕಂಡುಬರುತ್ತೆ. ನಿಮ್ಮ ಅನುಕೂಲಕರಗಳಿಗೆ ನೀವು ಟ್ರಾನ್ಸ್ಫರ್ ಆಗೋದು ಉತ್ತಮ. ಜೊತೆಗೆ ಅಪಾರವಾದಂತಹ ಯಶಸ್ಸು ಮನೆಯಲ್ಲಿ, ಮನೆ ಹೊರಗಡೆ ಒಳಗಡೆ ಶಾಂತಿಯುತ ನೆಮ್ಮದಿ ವಾತಾವರಣವನ್ನು ಸಹ ನೋಡಬಹುದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3. ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ದುರ್ಗಾಯೈ ನಮಃ ತಾಯಿ ಭಗವತಿ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ನೀವು ಕೌಟುಂಬಿಕ ಸಮಸ್ಯೆಗಳಿಂದ ದೂರ, ಎಲ್ಲ ವಿಚಾರಗಳಲ್ಲೂ ದೂರ, ಕೌಟುಂಬಿಕ ಸಮಸ್ಯೆಗಳಿಂದ ದೂರ ಇರುವಂಥದ್ದು. ಜೊತೆಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಡೆತಡೆಗಳು, ಜೊತೆಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಯಾವುದು ಇಲ್ಲದಂತಹ ಒಂದು ದಿನಮಾನವಾಗಿರುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ತಕ್ಕ ಮಟ್ಟಿಗೆ ಪರಿಹಾರ, ಋಣಭಾರಗಳಾಗಿರ್ಬೋದು, ನೀವು ಹೊಸದಾಗಿ ಇನ್ನೊಂದು ಬಿಸ್ನೆಸ್ ಮಾಡೋದಾಗಿರ್ಬೋದು, ತಕ್ಕ ಮಟ್ಟಿಗೆ ರಿಲೀಸ್ ಆಗುವಂಥ ಸಂದರ್ಭ ಆಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ 3. ಶುಭವರ್ಣ ಬಿಳಿ. ಪರಿಹಾರವಾಗಿ ದುರ್ಗಾಯೇ ನಮಃ ದುರ್ಗಾದೇವಿ ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಬಾಲ್ಯ ಸ್ನೇಹಿತರ ಭೇಟಿಯಿಂದ ತುಂಬಾ ದಿನಗಳಿಂದ, ಅಂದ್ರೆ ನಿಮ್ಮ ಸ್ಕೂಲ್ ಮೇಟ್ಸ್ ಇರ್ಬೋದು ಅಥವಾ ನೀವು ವಿದ್ಯಾರ್ಥಿ ಮಕ್ಕಳುಗಳಾಗಿರ್ಬೋದು, ಸ್ನೇಹ ಬಳಗದ ಭೇಟಿಯಿಂದ ಮನಸ್ಸಿಗೆ ಸಂತಸ, ಅವರಿಂದ ಒಂದಷ್ಟು ವಿಚಾರಗಳಿಂದ ನಿಮಗೆ ಆದಾಯದ ಮೂಲವನ್ನು ಸಹ ನೋಡ್ಬೋದು. ಭವಿಷ್ಯದ ಒಂದು ಉತ್ತರ ದಿಕ್ಕಿಗೆ ನೀವು ತಿರುಗುವಂತಹ ಸಮಾಜವಾಗಿರುತ್ತೆ, ಸಮಾನವಾಗಿರುತ್ತೆ ಅವರಿಂದ. ಜೊತೆಗೆ ಉದ್ಯೋಗ, ವೃತ್ತಿ, ವ್ಯಾಪಾರ, ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಅಂದುಕೊಂಡ ಹಾಗೆ ಪ್ರಗತಿಯನ್ನು ಸಹ ನೋಡಬಹುದು. ಹಣಕಾಸಿನ ವಿಚಾರದಲ್ಲಿ ಅನುಕೂಲಕರ ವಾತಾವರಣ ಸಹ ನೋಡುವಂತಹ ದಿನಮಾನವಾಗಿರುತ್ತೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ 9. ಶುಭವರ್ಣ ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠಣ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬೇರೆ ಬೇರೆಯವರೊಂದಿಗೆ ಇದ್ದ ವೈಮನಸ್ಸುಗಳು, ಯಾರೋ ಮಾತು ಕೇಳ್ಕೊಂಡು ಬೇರೆ ಬೇರೆಯವರಿಗಿದ್ದಂಥ ವೈಮನಸ್ಸುಗಳು ಎಲ್ಲ ದೂರವಾಗಿ ನಿಮ್ಮ ಅನ್ಯರ ವಿಚಾರಗಳಲ್ಲಿ ನೀವು ತಲೆ ಹಾಕೋದು ಬೇಡ. ಯಾಕೆಂದ್ರೆ ಆಲ್ರೆಡಿ ತೊಂದರೆಗಳನ್ನು ಅನುಭವಿಸಿರ್ತೀರಿ. ಹಾಗಾಗಿ ತಲೆ ಹಾಕೋದು ಬೇಡ, ಈ ವಿಚಾರಗಳಲ್ಲಿ ನಾನು ಹೋಗೋದೇ ಬೇಡ, ವಿವಾದಗಳಿಗೆ ಹೋಗೋದೇ ಬೇಡ ಅಂತ ನಿಮ್ಮ ಪಾಡಿಗಿದ್ದಷ್ಟು ಉತ್ತಮ. ಇಲ್ಲವಾದರೆ ಮತ್ತೆ ಸಮಸ್ಯೆಗಳು ನೀವು ಮಾಡ್ಕೊಳ್ಳುವಂಥ ಸಂದರ್ಭ ಆಗಿರುತ್ತೆ. ಜೊತೆಗೆ ವೃತ್ತಿ, ಉದ್ಯೋಗ, ಯಾವುದೇ ವಿಚಾರಗಳಿದ್ರು ಕಠಿಣ ಪರಿಸ್ಥಿತಿಗಳು ಎದುರಾಗುವಂಥ ಸಂದರ್ಭಗಳು. ಯಾವುದೇ ಆದರೂ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಲ್ಲ ರಿಲೀಸ್ ಆಗಿ ಆರಾಮದಾಯಕ ದಿನಮಾನವಾಗಿರುತ್ತೆ. ಆದರೂ ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದು ಒಳಿತು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6. ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ
ತಾಯಿ ಭಗವತಿ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ಅಂದುಕೊಂಡಂತಹ ರೀತಿಯ ಲಾಭದಾಯಕವಾದಂತಹ ನೂತನ ವಸ್ತುಗಳ ಖರೀದಿ ಮಾಡುವಂತಹ ಶುಭಯೋಗ. ಜೊತೆಗೆ ಯಾವುದೇ ಎಲೆಕ್ಟ್ರಾನಿಕ್ ಉಪಯೋಗಗಳನ್ನು ಯಾರು ಮಾರಾಟ ಮಾಡ್ತಿರ್ತೀರಿ, ಯಾರು ಕೊಳ್ಳುವಂತಿರ್ತೀರಿ, ಅವರಿಗೆ ವಿಶೇಷವಾದ ಲಾಭಗಳು ಸಹ ನೋಡ್ಬೋದು. ಯಾರು ರೈತಾಪಿ ವರ್ಗದವರು ಬೆಳೆಗಳ ಧಾನ್ಯಗಳ ವಿಚಾರದಲ್ಲಿ ಮಾರಾಟಗಾರರಿಗೆ ಉತ್ತಮ ಲಾಭವಾಗಿರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ 2, ಶುಭವರ್ಣ ಹಸಿರು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಗಣಪತಿಯ ಆರಾಧನೆ, ಗಣಪತಿ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಜೊತೆಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳು ಸಹ ನೋಡಬಹುದು. ಉದ್ಯೋಗದಲ್ಲಿ ಒಂದಷ್ಟು ಕಠಿಣ ಪರಿಸ್ಥಿತಿಗಳು ಎದುರಾದರೂ ಎಚ್ಚರಿಕೆಯಿಂದ ಇರತಕ್ಕದ್ದು. ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಸಮಾಜದ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಬಹಳ ಸಂತೋಷ ಇವತ್ತಿನ ದಿನಮಾನದಲ್ಲಾಗುತ್ತೆ. ಮತ್ತೆ ಗಣಿಗಾರಿಕೆ, ಭೂ ವ್ಯವಹಾರ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳಿದ್ರೆ ಉತ್ತಮವಾದಂತಹ ಲಾಭ. ಮತ್ತೆ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ ದಿನಮಾನವಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ. ಪೂರ್ವಾಭಿಮುಖವಾಗಿ ಯಾವ ದೇವಾಲಯ ಇರುತ್ತೆ, ದರ್ಶನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಉದ್ಯೋಗದ ಸ್ಥಳದಲ್ಲಿ, ನೀವು ಯಾವುದೇ ಉದ್ಯೋಗ ಸ್ಥಳದಿದ್ದಂಥವರಿಗೆ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳು, ಒಡಹುಟ್ಟಿದವರಿಂದ ಮತ್ತು ರಾಜಕೀಯಗಳಿಂದ ಒಂದಷ್ಟು ದಾಯಾದಿಗಳಿಂದ ರೀತಿ ವರ್ತನೆ ಮಾಡುವಂಥ ಸಂದರ್ಭಗಳಾಗಿರುತ್ತೆ. ಜೊತೆಗೆ ಯಾವುದೇ ವಾದಗಳಿಗೆ, ನೀವು ಸಂಬಂಧಪಟ್ಟಂಥ ವಿಚಾರಗಳಿಗೆ ಮಾತುಕತೆಯಲ್ಲಿ ನೀವು ನಿಲ್ಲದೇ ಇರೋದಂಥದ್ದು ಉತ್ತಮ ಭವಿಷ್ಯತ್ತು. ಜೊತೆಗೆ ನೆಮ್ಮದಿ ಇದ್ದಂತಹ ಸ್ಥಿತಿ ಈ ದಿನಮಾನದಲ್ಲಿ ಸಿಗುವುದಿಲ್ಲ. ಎಲ್ಲ ವ್ಯವಹಾರಗಳಲ್ಲೂ ಹಿನ್ನಡೆ ಆಗುವಂಥ ಸಾಧ್ಯತೆ ಆಗಿರುತ್ತೆ. ಎಚ್ಚರಿಕೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಕೆಂಪು. ಪರಿಹಾರವಾಗಿ ಘಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಕಬ್ಬಿಣ ಮತ್ತು ಲೋಹದ ಮಾರಾಟಗಾರರಿಗೆ, ಗೃಹ ಉಪಯೋಗಿಗಳ ಮಾರಾಟದವರಿಗೆ, ಜೊತೆಗೆ ಅಲಂಕಾರಿಕ ಮಾರಾಟಗಾರರಿಗೆ ಎಲ್ಲರಿಗೂ ಯಥೇಚ್ಛವಾದಂತಹ ಲಾಭಾಂಶವಾಗಿರುತ್ತೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗಿಗಳು ಯಾರಿರ್ತೀರಿ ಅವರಿಗೆ ಉತ್ತಮ ಪ್ರಗತಿಗಳು ಮತ್ತೆ ಪ್ರಶಂಸೆಗಳು ಕೂಡ ಸಿಗುವಂತಹ ಉತ್ತಮ ದಿವಸ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ಆಗುವಂತಹ ಯೋಗವಾಗಿರುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ 3, ಶುಭವರ್ಣ ಶ್ವೇತವರ್ಣ. ಪರಿಹಾರವಾಗಿ ದಕ್ಷಿಣ ದಿಗ್ಭಾಗದಲ್ಲಿರುವಂಥ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕುಟುಂಬದ ಸದಸ್ಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ವಿವಾದಗಳು, ಕಲಹಗಳು ಎಲ್ಲ ದೂರವಾಗಿ ಪ್ರಮುಖ ವಿಚಾರಗಳಲ್ಲಿ ನೀವು ಗುರಿಯನ್ನು ಇಟ್ಟು ಮಾಡೋ ಕೆಲಸದಿಂದ ನಿಮ್ಮ ಕುಟುಂಬ ಅಭಿವೃದ್ಧಿ ಕಡೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಗೊಂದಲಮಯ ವಾತಾವರಣವನ್ನು ಮಾಡ್ಕೊಳ್ಳದೇ ಇರೋದು ಉತ್ತಮ. ಯಾಕೆಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೆಲಸಗಳು ಅಲ್ಲಿಗೆ ಡ್ರಾಪ್ ಮಾಡುವಂಥ ಸಂದರ್ಭಗಳಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಗಳು ಮತ್ತೆ ಋಣಾತ್ಮಕ ಪರಿಸ್ಥಿತಿಗಳು ಎಲ್ಲ ಮುಕ್ತರಾಗಿ ನೆಮ್ಮದಿ ವಾತಾವರಣ ನೋಡಬಹುದು. ವೃತ್ತಿ ಉದ್ಯೋಗದಲ್ಲಿದ್ದವರಿಗೆ ಉತ್ತಮ ಏಳಿಗೆಗಳಿರಲ್ಲ. ಒಂದಷ್ಟು ಒತ್ತಡಗಳಲ್ಲಿ ಇವತ್ತಿನ ದಿನವನ್ನು ನೋಡಬೇಕಾಗತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ 1, ಶುಭವರ್ಣ ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.